ಒಂದು ದಿವಸ ಏನಾಗಿದೆ, ನಾನು ಮತ್ತೆ ರಮೇಶ್ ಚಂದ್ರ ಐಸ್ ಕ್ರೀಮ್ ತಿನ್ಕೊಂಡಿದ್ದೆ. ಸೀದಾ ನಾವು ಬರ್ತಾ ಇದ್ವಿ, ಆ ಓಕ್ಲಿಪುರದಿಂದ ಡೌನ್ ಇಳಿತಾ ಇದ್ವಿ. ಒಬ್ಬ ಮೋಟರ್ ಸೈಕಲಲ್ಲಿ ಹೋಗ್ತಾ ಇದ್ದ, ಡಬ್ 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 ಅಂತ. ರಮೇಶ್ ಚಂದ್ರ ನೋಡು, ಅವನು ಯಾರು ಗೊತ್ತಾ ಅಂತ. ಯಾರು ಸರ್? ಆಯಿಲ್ ಕುಮಾರ್ ಅನ್ನೋ ಅವನು. ಆಯಿಲ್ ಕುಮಾರ್ ಹೋಗ್ತಾ ಇದ್ದಾನೆ, ಇವತ್ತೇನೋ ಒಂದು ಗಲಾಟೆ ಆಗುತ್ತೆ ಇವತ್ತು ಇವನ್ ಮನೆ ಹತ್ರ, ಯಾರೋ ಕೊತ್ವಾಲ್ ಮನೆ ಹತ್ರ ಅಂತ ಹೇಳಿದೆ. ಅದಂಗೆ ಗೊತ್ತಾಗ್ತದೆ, ಅವಂದೇ ಮೋಟರ್ ಸೈಕಲ್ ಅದು ಅಂತ ಹೇಳಿದ್ವಿ. ಸರಿ, ಒಂದು ಕೆಲಸ ಮಾಡೋಣ, ಅವ್ನು ಹೋಗ್ಲಿ, ಒಳಗಡೆ ಹೋಗ್ಲಿ ಅಂತ ಹೇಳಿದೆ. ನಾವು ಸೀದಾ ಇದಕ್ಕೆ ಬಂದ್ವಿ, ಅಲ್ಲಿಗೆ ಸುಜಾತಾ ಥಿಯೇಟ್ರಿಗೆ. ಇನ್ನೇ ಇದೆ ಸುಜಾತಾ ಥಿಯೇಟ್ರ್ ಇದೆ, ಬಟ್ ಆದರೆ ಅದಿಲ್ಲ, ದಟ್ ಬಿಲಾಂಗ್ಸ್ ಟು ತೆಲಗಿ. ಆಮೇಲೆ ನಾವು ಹೋಯ್ತು. ಸೊ ನಾನು ಮತ್ತೆ ಅವನು ಬಂದಿದ್ದೆ. ಅಲ್ಲಿ ಈ ಸ್ಟೇಟ್ ದೇರ್ ಇನ್ ದಿಸ್ಟಿಂಗ್ ಯಾವುದರಲ್ಲಿ, ಆ ಥಿಯೇಟ್ರಲ್ಲಿ ನಾವು ಇದು ಅಷ್ಟೊತ್ತಿಗೆ ಬಾಂಬ್ಸ್ ಹಾಕೋದು ಶಬ್ದ ಬಂತು. ರಮೇಶ, ನಾನು ಏನಿಲ್ವಾ, ಏನೋ ಒಂದು ಆಗುತ್ತೆ ಅಂತ ನೋಡೋದು, ಬಾಂಬ್ಸ್ ಹಾಕ್ತಾ ಇದ್ರೆ ಇವನ್ ಕೊತ್ವಾಲ್ ಮನೆಯಲ್ಲಿ. ಅವ್ನು ಎಸ್ಕೇಪ್ ಆಗೋಗ್ಬಿಟ್ಟಿದ್ದಾನೆ. ಹಾಗೆ ಸೀದಾ ನಾವು ಮೋಟರ್ ಸೈಕಲ್ ಥರ್ಡ್ ಮೈನ್ ಅವ್ನ ಮನೆಗೆ ಗೊತ್ತಿತ್ತಲ್ಲ, ಸೀದಾ ಹೋಗಿ ಅಷ್ಟೊತ್ತಿಗೆ ಒಂದು ದೊಡ್ಡ ಮೋರಿ ಇದೆ ಅಲ್ಲಿ, ಈಗಲೂ ಇದೆ ದಟ್ ಮೋರಿ. ಆ ಮೋರಿನಲ್ಲಿ ಹಿಡಿದಿದೆ. ಅವನು ಮಾಗಡಿ ರೋಡ್ ಕಡೆ ಓಡ್ಬಿಟ್ಟ ಅವನು ಕೊತ್ವಾಲ.